ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಒಂದು ಮದುವೆಗೆ ಬಂದಿದ್ದೀವಿ, ನಮ್ಮ ಕಸಿನ್ ಮದುವೆಗೆ. ಸೊ ಮಂಗಳೂರಲ್ಲಿ ಮದುವೆ ಆಗ್ತದೆ. ಆಯಿತು, ಆಮೇಲೆ 11 ಗಂಟೆ ಆಗಿದೆ, ಆಲ್ರೆಡಿ ಫುಲ್ ಶೆಕೆ. ಮಂಗಳೂರು ಅಂದರೆ ಆಬ್ವಿಯಸ್ಲಿ ನಿಮಗೆ ಗೊತ್ತೇ ಇರುತ್ತೆ. ಸೊ ಮದುವೆಯಲ್ಲಿ ಎಷ್ಟೆಲ್ಲ ಗಮ್ಮತ್ತು ಮಾಡ್ತೀವಿ ಏನು ಅಂತ ನೋಡೋಣ. ಜೊತೆಗೆ ಇವತ್ತು ನಮ್ಮ ಕಸಿನ್ಸ್ ಮನೋಜ್ ಆ್ಯಂಡ್ ಸುರೋಜ್ ಇದ್ದಾರೆ, ಬನ್ನಿ ಅವ್ರನ್ನ ತೋರಿಸ್ತೀನಿ. ಹಾಯ್. ಅದು ಲಾಸ್ಟ್ ವಿಡಿಯೋಲಿ ನೋಡಿದ್ದೀರಲ್ಲ ಮೈಸೂರು ವ್ಲಾಗಲ್ಲಿ, ಅದಿನ್ನೂ ಬರುತ್ತೆ. ಆದ್ಮೇಲೆ ಅವ್ರ ತಮ್ಮ ಇವರು ಸೂರಜ್. ಹಾಯ್ ಹೇಳು. ಸೊ ಗೈಸ್, ಇವತ್ತು ಏನೆಲ್ಲ ಫನ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೀರಾ? ಇವತ್ತೆಲ್ಲರದ್ದು ಕಾಲು ಹೇಳಿದ್ರು ಅಂತ ಇನ್ನೀ ಏನೇನು ನೋಡ್ಬೇಕು ಇಲ್ಲಿ ನಂಗೆ ಬ್ಲಾಗ್ ಮಾಡೋ ಪ್ಲಾನೇ ಇರಲಿಲ್ಲ. ಇದಿದ್ರೆ ಬೆಳಗ್ಗೆಯಿಂದನೇ ಮಾಡ್ಕೊಂಡು ಬರ್ಬೋದಿತ್ತು, ಮನೆಯಿಂದ ಬರ್ತಾನೆ. ಬಟ್ ಇಲ್ಲಿ ಬಂದ್ಮೇಲೆ ಇವರಿಬ್ರು ಮೀಟ್ ಮಾಡಿದ್ಮೇಲೆ ಬ್ಲಾಗ್ ಯಾಕೆ ಮಾಡಬಾರ್ದು, ಯಾ ಸೇರಿದ್ಮೇಲೆ ಐಫೋನ್ ತಗೊಂಡು ವಿಡಿಯೋ ಮಾಡೋಣ ಅಂತ ಬರೀ ಇಂಥದೆಯಾ. ಸೊ ಯಾಕೆ ಒಂದು ಬ್ಲಾಗ್ ಮಾಡಬಾರ್ದು ಅಂತ ಹೇಳಿ ಮಾಡ್ತಾ ಇದ್ದೀವಿ. ಸೊ ಫುಲ್ ಜನ, ಫುಲ್ ಕ್ರೌಡು. ಬಟ್ ಆದರೂ ಇಬ್ಬರು ಬ್ರದರ್ಸ್ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೋಡೋಣ ಏನೇನು ಕವರ್ ಮಾಡೋಕ್ಕಾಗುತ್ತೆ, ನೋಡೋಣ ಯಾರ್ಯಾರು ಮದುವೆಗೆ ಬಂದಿದ್ದಾರೆ ತೋರಿಸ್ತೀನಿ, ಊಟಕ್ಕೆ ಏನೇನು ಸ್ಪೆಷಲ್ ಇರುತ್ತೆ ನೋಡೋಣ. ಆ್ಯಂಡ್ ಈ ಬ್ಯಾಕ್ ಅವರಿಗೆ ಎಷ್ಟು ಅಂತ ಹೇಳಿ ಗೈಸ್, ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಹಾಗೆ ಕಮೆಂಟ್ ಮಾಡಿ. ಗೈಸ್ ನೋಡಿ, ಇಲ್ಲಿ ಅಣ್ಣಂದು ಐಫೋನ್, ಮನೋಜ್ ಅಣ್ಣಂದು ಇನ್ನು ಶುರು ಮಾಡೋದೇ ಇದರಲ್ಲಿ. ಈಗ ಶುರು ಮಾಡ್ತಿದ್ದೀನಿ ಲಾಗು. ಹೆಂಗ್ಸು ಬಂದದೆ, ಹೆಂಗ್ಸು ಗೊತ್ತಿಲ್ಲ, ಮುಖ ಮುಚ್ಕೊಂತದೆ ಯಾವಾಗಿಂದ. ಮುಖ ರಿವೀಲ್ ಮಾಡ್ತಿಲ್ಲ ಇವಳು. ಮುಖ ಏನ್ ರಿವೀಲ್ ಮಾಡೋದು ನೋಡಿ, ಹೆಂಗ್ ಕಾಣಿಸ್ತಾ ಇದೆ ನನ್ನ ಔಟ್ಫಿಟ್ ತೋರ್ಸ, ಇಟ್ಕೊಳ್ಳೋ ಕ್ಯಾಮ್ರಾನ. ಇದು ಹೆಂಗೆ? ಯಾವ ಇವೆಲ್ಲ ದಿಸ್ ಇಸ್ ಔಟ್ಫಿಟ್. ನಮ್ಮ ಜೊತೆಗೆ ಇದ್ದಾರೆ ಇವತ್ತು ಸೂರಜ್, ಸೂರಪ್ಪ, ಮನೋಜ್. ಅಷ್ಟೇ, ಫೋಟೋ ಶೂಟ್ ಆಗ್ತಾ ಇದೆ. ಫೋಟೋ ಶೂಟ್ ನಿಮ್ದು ಮಾಡೋಣ. ತುಂಬ ಆಗ್ಬಿಟ್ಟೆ ಗೈಸ್. ಬಾಯಿ ಇದೆ ಅಂತ ಏನ್ ಬೇಕಾದ ಬೇಡದ, ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ಸತ್ಯನ ಹೇಳಿ, ಕಲೀಲಿ ಸತ್ಯ ಹೇಳಕ್ಕೆ. A few moments later. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಮ್ಮಮ್ಮ ನೋಡಿ ಬ್ಲಾಗ್. ಗೈಸ್ ಇಲ್ಲಿ ನೋಡಿ, ನಮ್ಮ ಮಾವ ಚಿಕ್ಕಿ ಎಲ್ಲ ಬಂದ್ರು. ಆಯಿತು, ಆಮೇಲೆ ಹಾಯ್ ಹಾಯ್ ಹಾಯ್. ಹೊಸ ಲಾಗಿಗೆ ಬನ್ನಿ, ಸ್ವಾಗತ ಸುಸ್ವಾಗತ ಚಿಕ್ಕಿ. ಚಿಕ್ಕಿ ಹಾಯ್ ಹೇಳಿ. ಚಿಕ್ಕಿ ಚಿಕ್ಕಿ ಗೊತ್ತಿಲ್ಲ ನಿಂಗೆ ಇವನು ಯಾರು ಗೊತ್ತಾ? ಇಮೋಷನಲ್ ಡ್ಯಾಮೇಜ್. ಚಿಕ್ಕಿ ಹಾಯ್ ಅಣ್ಣ. ಹಾಯ್ ಯಾರೀಗ? ಲಾಗು ಮಾಡ್ತಿದ್ದೀನಿ ಹೌದಾ? ನೋಡಿ. ನನ್ನ 3-4 ವರ್ಷದ ಕೆಳಗೆ ತಂಗಿ ಇವಳು, ಅವಳಕ್ಕಿಂತ ಇವಳೇ ಸಣ್ಣದಾಳೆ. ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಎಲ್ಲ ಹಾಯ್ ಲಾಗು ಹಾಯಣ್ಣ. ಸೊ ಗೈಸ್, ಇವಾಗ ಮುಹೂರ್ತ ಅಂತೆ. ಹೌದು, ಮುಹೂರ್ತ ಅಂತೆ, ನೋಡೋಣ. ಸೊ ಗೈಸ್, ಮದುವೆ ಮನೆ ಅಂದರೆ ಆಬ್ವಿಯಸ್ಲಿ ಗೊತ್ತೇ ಇರುತ್ತೆ, ಪುಟ್ಟ ಪಾಪುಗಳು.
ಸ್ವಲ್ಪ ಕ್ರ್ಯಾಂಕಿ ಆಗಿಬಿಟ್ಟಿದ್ದಾರೆ. ಸೊ ಎಲ್ಲ ಇಲ್ಲಿ ಯಾರದು ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಬಾಯ್ ಮಾಡಿ ಟಾಟಾ. ಕೂದಲು ಬರ್ತಾ ಇದೆ. ಸೊ ಗೈಸ್, ಇಲ್ಲೇ ಒಂದು ಟೆಂಪಲ್ ಇದೆ, ನೋಡೋಣ ಹೆಂಗಿರುತ್ತೆ ಅಂತ ನೋಡ್ಕೊಂಬರೋಣ. ಮದುವೆ ಮಾಡ್ಕೊಂಡು ಒಂದು ಮಗು ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ಯಲ್ಲ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಎಷ್ಟು ಸೊಕ್ಕಲ್ಲ ನಿಂಗೆ. ಟೆಂಪಲ್ ತೋರಿಸ್ತೇನೆ, ಸೈಡ್ ಬಾ. ಶ್ರೀರಾಮ ಸನ್ನಿಧಿ. ಹೌದು, ಇಲ್ಲೇ ಕಲ್ಯಾಣ ಮಂಟಪದ ಪಕ್ಕ ಒಂದು ಟೆಂಪಲ್ ಗೈಸ್. ರಾಮಂದು ಜನ್ 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 ಹನುಮಾನ್. ಇಲ್ಲಿ ಸೂರಜಣ್ಣ ಅಣ್ಣ, ಪಾಪುಗಣ್ಣ, ಪಾಪುಗೆ ಅಣ್ಣ ರಾಮ. ಮತ್ತೇನೆಲ್ಲ ಓಡಿಸ್ತಾರೆ, ಅಲ್ಲ ಓಡಿಸ್ತಾರೆ ಕೂಲಾಗಿ. ಕ್ಯಾಮ್ರಾಗೆಲ್ಲ ಸೂರಜೇ ಅಡ್ಡ ಬರ್ತಾನಪ್ಪ. ಕ್ಯಾಮ್ರಾ ವಿಡಿಯೋ ಏನಾದ್ರು ಇದೆಯಾ ಇವ್ರಿಗೆ? ವಿಡಿಯೋ ಆಗ್ತಿದೆ ಅಂತ. ಮನೋಜಣ್ಣ ಎಲ್ಲಿ? ಬಂದ. ಯಾರದು? ಸೊ ಗೈಸ್, ಇದಾಗಿತ್ತು ಟೆಂಪಲ್ ಟೂರ್. ಸೊ ಮತ್ತೆ ಮದುವೆ ಹಾಲಿಗೆ ಹೋಗೋಣ ಬನ್ನಿ. ಸೊ ಗೈಸ್, ಇವಾಗ ಇಲ್ಲಿ ಫ್ಯಾಮಿಲಿ ಇಲ್ಲ, ಈಚೆ ಕ್ಯಾಮ್ರಾ. ಸೊ ಗೈಸ್, ಇವಾಗ ಫ್ಯಾಮಿಲಿ ಫೋಟೋ ಶೂಟ್ ಆಗ್ತಾ ಇದೆ. ಫುಲ್ ಫ್ಯಾಮಿಲಿ ಎಲ್ಲ ಗ್ಯಾಂಗ್ ಸೇರಿಬಿಟ್ಟಿದ್ದೀವಲ್ಲ, ಸೊ ಫೋಟೋ ಶೂಟ್ ಮಾಡ್ತಾ ಇದ್ದೀವಿ. ಫೋಟೋ ಶೂಟ್ ಮುಗಿಸ್ಕೊಂಡು ಸಿಗ್ತೀವಿ. ಫೋಟೋ ಶೂಟ್ ಎಲ್ಲ ಇನ್ನೂ ಅರೇಂಜ್ ಆಗೋದ್ರೆಲ್ಲ ಇದ್ದಾರೆ. ಆ ಕಡೆ ಈ ಕಡೆ ಕ್ಯಾಮ್ರಾಮನ್ ಮನೋಜ್ ಅವರು. ಸೊ ಗೈಸ್, ಇದೇ ಕಲ್ಯಾಣ ಮಂಟಪ ಹಾಲ್. ಇದೊಂದು ಫ್ಯಾನ್ ಹಾಕಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಲ್ಲಿ ಫೋಟೋ ಶೂಟ್ ಆಗ್ತಾ ಇದೆ ವಿತ್ ಮುಸ್ತಫಾ ಮನೋಜ್ ಅವರು. ನಾವು ಈ ಕಡೆ ನಮ್ಮ ರೇಖಮ್ಮ ಅವ್ರದ್ದು ಫೋಟೋ ಶೂಟ್ ಮಾಡೋಣ. ಆಲ್ರೆಡಿ ಪೋಸ್ ಕೊಡ್ಕೊಂಡು ಇಟ್ಕೊಬಿಟ್ಟಿದೆ. ಇದು ಶಂಕರಾಚಾರ್ಯರದು ಪಾದುಕೆ ಕಾಣಿಸ್ತಾ ಇದೆಯಾ? ಈ ಫೋಟೋ ಕೊಟ್ಟು ಮಾಡೋದಿದೆಯಲ್ಲ ಹಬ್ಬ ಈಗ. ನಾವು ಕೊಟ್ಟಿರೋ ಏನು ಹೇಳಕ್ಕೆ ಇಷ್ಟಪಡ್ತೀಯ? ಏನ್ ಶೆಕೆ ಕಾಯಿಸಿದು. ಆಮೇಲೆ ಬೇರೆ ಏನೇ ಹೇಳಿ ಗಾಯ್ಸ್, ಮದುವೆ ನೋಡೋಕ್ಕಾಗಲಿಲ್ಲ. ಆಗ್ಲಿಲ್ವಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮದುವೆ ನೋಡಕ್ಕೆ ಆಗಲಿಲ್ಲ. ಬರೀ ಮುಸ್ತಫಾ
ಹೇಳಕ್ ಬಂದಿದ್ದೀವಿ. ಮದುವೆ ಏನಾಯ್ತು ಮತ್ತೆ ಗೊತ್ತಿಲ್ಲ. ಇವನೊಂದು ಸೌಂಡ್ ಮಾಡ್ತಾನೆ. ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಸೌಂಡ್ ಮಾಡ್ಬೇಡ. ಟೇಬಲ್ ಇಟ್ಕೊಂಡು ಕುಡ್ತಾ ಇರೋದು ಗೈಸ್. ಸೌಂಡ್ ಮಾಡ್ಬೇಡ. ನಿನ್ನ ಅಕ್ಕನ್ ಕೂರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ. ಹಿಂಗಿದ್ದೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಲ್ಲ ಎಷ್ಟು ಗಾಂಚಲಿ ಮಾಡ್ತಾನಂತ. ನಮ್ಮಮ್ಮ ನಮಗೋಸ್ಕರ ಸೀಟ್ ಇಟ್ಕೊಂಡಿದ್ರು. ಥ್ಯಾಂಕ್ ಯು. ಅಷ್ಟೇ. ಊಟದಲ್ಲಿ ಏನೇನು ಸ್ಪೆಷಲ್ ಇರುತ್ತೆ ನೋಡೋಣ. ಏನೇನು ಮಾಡಿಸಿರ್ತಾರೆ ಅಂತ. ತಾಳಿ ಕಟ್ಟಾಯ್ತಾ? ತಾಳಿ ಕಟ್ಟಾಗೋಯ್ತಂತೆ ಗೈಸ್. ಗೊತ್ತಿಲ್ಲ, ಮ್ಯಾಟ್ರೇ ಗೊತ್ತಿಲ್ಲ. ಫೋಟೋಶೂಟ್ ಹಾಗಾಗಿ ತಾಳಿ ಕಟ್ಟಿದ್ದೇ ಗೊತ್ತಾಗಿಲ್ಲ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಅಷ್ಟೇ. ಆಮೇಲೆ ಸಿಗೋಣ. ಮನೋಜ್ ಅವರೇ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಳ್ಳೆ ಕಾಲಿದೆ, ಇನ್ನೂ ಬಡಿಸ್ಲಿಲ್ಲ, ಅದೇ ಬೇಜಾರು. ಯಾವ ಇವೆಲ್ಲ? ಹೆಂಗೆ ಅನಿಸ್ತು ಮದುವೆ? ಮದುವೆ ನೋಡೋಕ್ಕೆ ಸಿಗಲಿಲ್ಲ. ತಾಳಿ ಕಟ್ಟಿದ್ದು ನೋಡಿದ್ಯಾ? ತಾಳಿ ಕಟ್ಟಿದ್ದು ತಾಳಿನೇ ನೋಡಲಿಲ್ಲ. ತಾಳಿ ಕಟ್ಟಿದ್ದೆ ನೋಡಿಲ್ಲ ಅಂದರೆ ತಾಳಿನೇ ನೋಡಿಲ್ಲ ಅಂತ. ಊಟ ಚೆನ್ನಾಗಿದೆಯಾ? ಇವ್ರು ಯಾರು ಗುರು? ಒಳ್ಳೆ ಫುಲ್ ಕ್ಲೀನ್, ಎಷ್ಟು ಚೆನ್ನಾಗಿತ್ತು. ಅಲ್ಟಿ ಲೈಕ್ ಎಲ್ಲ ಮಾಡಕ್ಕೆ ಹೇಳು. ನಮ್ಮ ಸಬ್ಸ್ಕ್ರೈಬರ್ಸ್ ಲೈಕ್ ಎಲ್ಲ ಮಾಡಿ. ಲೈಕ್ ಮಾಡಿ, ಮಾಡಿ ಅಂತ ಮಾಡಿ. ಅಷ್ಟೇ. A few moments later. ಸೊ ಗೈಸ್, ಡ್ರೆಸ್ ಚೇಂಜ್ ಆಯಿತು. ಅಷ್ಟೇ, ಇನ್ನೂ ಮಾಡಿಲ್ಲ ಗೈಸ್. ಶರ್ಟ್ ಬಿಸ್ತೀನಿ. ಇವ್ರದ್ದು ಹುಡುಗರ್ದು ಏನು ಗೈಸ್ ಡ್ರೆಸ್ ಚೇಂಜ್ ಅದೆಲ್ಲ ಏನೂ ಇಲ್ಲ. ಇವಾಗ ಮನೋಜ್ ಅಣ್ಣವ್ರು ಹೊರಟ್ರಂತೆ. ಶರ್ಟು ಪ್ಯಾಂಟು ಅದರಲ್ಲಿ ಏನು ಡ್ರೆಸ್ ಚೇಂಜು? ನಾವಾದರೆ ಹೌದಂತ ಟ್ರೆಡಿಷ್ನಲಿಂದ ವೆಸ್ಟರ್ನಿಗೆ ಔಟ್ಫಿಟ್ ಅಂತ. ಸೊ ಹೊರಟ್ರಂತೆ. ವೆಸ್ಟರ್ನಿಂದ ಟ್ರೆಡಿಷ್ನಲ್ ಆಗಬೇಕು, ಅದೇನು ಗೊತ್ತಿಲ್ಲ. ಆಯಿತು, ಬರೀ ಹಿಂಗಿದ್ದೆ. ಇವಾಗ ಐಸ್ ಕ್ರೀಮ್ ತಿನ್ಕೊಂಡು ಅಣ್ಣವ್ರು ಹೊರಟ್ರು. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಚಾ ಕುಡಿತೀರಾ, ಕಾಫಿ ಕುಡಿತೀರಾ? ಐಸ್ ಕ್ರೀಮ್. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ದನ ಅದೇರಿ ಮನುಷ್ಯ ಅದೇರಿ. ಕಾಫಿ ಕುಡಿತೀರಾ, ಚಾ ಕುಡಿತೀರಾ? ಇಲ್ಲ, ಹೋಗ್ತಾ ಇದೆಯಲ್ಲ, ಬೇಜಾರಾಗ್ತಾ ಇದೆ. ಮನೋಜ್ ಏನು ಮಾಡ್ತಾ ಇದೆಯಾ? ಅಯ್ಯೋ ದೇವ್ರೇ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಏನು ಹಿಂಸೆ ಕೊಡ್ತೀಯೋ? ಓಟ್ ಬತ್ತೀಯಾ? ಟಾಟಾ. ಸೊ ಗೈಸ್, ಮದುವೆ ಮನೆ ಎಲ್ಲ ಮುಗಿಸ್ಕೊಂಡು ಸೊ ನಾವಿವಾಗ ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ ಕಾರಲ್ಲಿ. ಸೊ ಅಷ್ಟೇ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.